ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ತುಳುವಲ್ಲಿ ತಾರಿ ಬೊಂಡ ಈರೋಳು ಅಂತಿದ್ದು ಕೇಳೋದ. ಎಸ್, ಈರೋಳು ತಾರಿ ಬೊಂಡ ಹೇಗುಂಟು? ಒಡೆಯಗೆ ನನ್ನ ಒಡೆಯ ಬಂದದ್ದು. ಇದು ನಮ್ಮದು ಮಶ್ರೂಮ್ ಚಿಲ್ಲಿ. ಇದು ಕಾಂಟೆಂಟ್ ಇದು ನೋಡಿ. ಮರಳಲ್ಲಿ ಹೊರಡುದು ನೋಡಿ ಗಾಯ್ಸ್. ಸಣ್ಣ ಬಾತ್, ಸ್ಯಾಂಡ್ ಬಾತ್, ಸ್ಯಾಂಡ್. ನೋಡಿ ಹುಳ ನೋಡಿ, ಶಂಕದ್ದು ಬದುಕಿದೆ. ಹೌದಲ್ಲ, ಕೈ ಏಡ್ಯದ. ನೋಡಿ ಗಾಯ್ಸ್, ಬಿಟ್ಟಿಯಲ್ಲಿ ತಕೊಂಡ ಕೈಟನ್ನು ಬಿಡ್ತಾ ಇದ್ದಾಳೆ, ಹಾರಿಸ್ತಾ ಇದ್ದಾಳೆ ನಮ್ಮ ಹುಡುಗಿ. ಅಷ್ಟೇ ನೀನು ಇಲ್ಲೇ ಇಟ್ಕೋ ಕೈ. ಹಾಡಾಡು ಪಟ ಪಟ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಂತ ಅನ್ಕೊಂತ. ನಾನು ಆರಾಮದ್ದೀನಿ. ಇದೇನು ವಾಯ್ಸ್ ಅಂತ ನಿಮಗೆ ಗೊತ್ತಾಗಿರ್ಬೋದು. ಅಷ್ಟು ಇದು ಯಾರು ಇಲ್ಲ, ಅವರೇ. ನಾನು ಇವತ್ತು ಇಂಟ್ರೋ ಕೊಡ್ತೀನಿ ಅಂತ ಹೇಳಿದರು. ಸೊ ಬಂದಿದ್ದಾರೆ ಅವರು. ಇವತ್ತು ನಾವು ಸ್ವಲ್ಪ ಸುತ್ತಾಡಲಿಕ್ಕೆ ಹೊರಟಿದ್ದೀವಿ, ಹೋಗಿ ಬರುವ ಅಂಥೇಳಿ. ಏನೇನಾಗುತ್ತೆ ನೀವು ಬ್ಲಾಗ್ನ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ. ನಾನು ಇದು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಹೊಸ ವರ್ಷ ಆಲ್ರೆಡಿ ಬಂದಿರುತ್ತೆ ಅಂದ್ಕೊಳ್ತೀನಿ. ಐ ಥಿಂಕ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮಿಬ್ಬರ ಕಡೆಯಿಂದ. ನಿಮಗೂ ಹೊಸ ವರ್ಷ ಎಲ್ಲರದು ಚೆನ್ನಾಗಾಗಲಿ. ಇಡೀ 2026 ಎಲ್ಲರಿಗೂ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಇವಾಗ ನೆಕ್ಸ್ಟ್ ಏನಾಗುತ್ತೆ ವ್ಲಾಗ್ ಪೂರ್ತಿ ನೋಡಿ. ಒಂದು ಬ್ಲಾಗಲ್ಲಿ ಫುಲ್ ಫಸ್ಟ್ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂಥೇಳಿ ವಿಶಾಲ್ ಮಾರ್ಟಿಗೆ ಹೋದ್ವಿ. ಆಫರ್ಸ್ ಎಲ್ಲ ಇದೆ ಅಂತ ಹೇಳಿ, ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ಮತ್ತೆ ಹುಡುಗಿರಿಗೆ ಶಾಪಿಂಗ್ ಅಂದರೆ ಕೇಳಬೇಕಾ, ಅದು ಎಷ್ಟು 1 ಗಂಟೆನೇ ಆಗೋಯ್ತೇನಲ್ಲಿ ಶಾಪಿಂಗ್ ಮಾಡ್ತಾ. ಅಷ್ಟೇನು ತೊಗೊಳ್ಳಿಲ್ಲ, ಬಟ್ ಅದು ತೊಗೊಂಡ್ವಿ. ಬೇಡ, ಜಾಸ್ತಿ ತೊಗೊಳೋದು ಬೇಡ ಅಂತ ಹೇಳಿ ಈ ಕಡೆಗೂ ಜಾಸ್ತಿನೇ ತೊಗೊಂಡ್ವಿ. ಭಯ ಆಗಲ್ಲ, ನನಗೆ ಭಯ ಇಲ್ಲ ಗಾಯ್ಸ್. ಲಿಫ್ಟ್ ಭಯ ಇಲ್ಲ. ಲಿಫ್ಟ್ ಓಪನ್ ಆಯಿತು, ಬನ್ನಿ ಹೋಗುವ. ಎಷ್ಟು ಶಾಪಿಂಗ್. ಇದು ಲಿಫ್ಟ್ ಇಲ್ಲೇ ಹಿಂಗೆ ಕಚಕ್ ಅಂತ ಬಂದಾದ್ರೆ ನಾವು ಮಿಡ್ಲಿದ್ದಾಗ. ಇಲ್ಲಿ ಲಿಫ್ಟ್ ಇದೆ ಏನಂದರೆ ನಂಗೆ ಸ್ವಲ್ಪ ಲಿಫ್ಟ್ ಅಂದರೆ ಭಯ. ಅದಕ್ಕೆ ನನ್ನ ಹಸ್ಬೆಂಡ್ ತಮಾಷೆ ಮಾಡ್ತಿದ್ರು, ಹೆದರ್ತಿ ಅಂತ ಹೇಳಿ. ಒಂದು ಕೊಡಕ್ಕೆ ಇವರು ನೋಡಿ ಮೊದಲ ಬಾರಿಗೆ ಟ್ರೈ ಮಾಡ್ತಿದ್ದಾರೆ ಇದನ್ನು. ತುಳುವಲ್ಲಿ ತಾರಿ ಬೊಂಡ ಈರೋಳು ಅಂತಿದ್ದು ಕೇಳೋದ. ಎಸ್, ಈರೋಳು ತಾರಿ ಬೊಂಡ. ಯಾವುದೋ ಒಂದು. ಹಾಂ, ಮತ್ತೆ ನನ್ನನ್ನು ಬಿಟ್ರ ಇವ್ರು ನೋಡಿ ಮಾರ್ರೆ. ನಮ್ಮೂರ ಕಡೆ ಇಲ್ವಾ ಇದು? ಐತಿ. ಹಾಂ, ಕಲಿ ಸೇಂದಿ ಅಲ್ಲ ನೋಡಿ ಗಾಯ್ಸ್. ಸೇಂದಿ ಇದರಲ್ಲಿ ಆಗೋದು. ನಾವು ಸೇಂದಿದು ಹಣ್ಣು ತಿಂತಿದ್ದೀವಿ. ಗಂಡನ ಜೊತೆ ನಾಶೆ ಮಾಡ್ತಿದ್ದೇನೆ ನಾನು. ಹೇಗುಂಟು? ಅಯ್ಯೋ, ಇದು ಸಿಪ್ಪೆ. ಇದು ನೋಡಿ ಗೈಸ್, ಇದನ್ನು ತೆಗಿಬೇಕು. ಇದು ಮಾತ್ರ ತಿನ್ನಬೇಕು. ಹೇಗುಂಟು? ಚಂದ ಉಂಟಾ? ಸಪ್ಪೆ ಇಲ್ಲ, ಸಿಹಿ ಇರ್ತದೆ. ಈ ನನ್ನ ಸರ್ಕಸ್ ನೋಡಿ, ಒಂದು ಕೈಲಿ ಫೋನ್ ಇಟ್ಕೊಂಡು ಒಂದು ಕೈಲಿ ತಿಂತಾ ಇದ್ದೀನಿ. ಸೊ ಚಲ್ತದ. ನಿಮ್ಮ ಕಡೆ ಇದಕ್ಕೆ ಏನಂತೀರ ಹೇಳಿ? ಒಡೆಯಗೆ ನನ್ನ ಒಡೆಯ ಬಂದದ್ದು. ಹಾಂ, ಬೇಗ ಮಾಡಿ. ಇದು ನಮ್ಮದು ಮಶ್ರೂಮ್ ಚಿಲ್ಲಿ. ಇವರದು ಊಟ. ನಮ್ಮದು ತವಾ ಪಲಾವ್ ಬಂತು. ಚಂದ ಇದೆ, ಘಮ ಘಮ ಅಂತಿದೆ.
ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಮಲ್ಪೆ ಬೀಚ್ ಕಡೆಗೆ. ಅಂದರೆ ಸನ್ಸೆಟ್ ನೋಡ್ಬೇಕಂತಿತ್ತು ನನಗೆ, ಹಾಗಾಗಿ ಸಂಜೆ ಸ್ವಲ್ಪ ಲೇಟಾಗಿ ಹೊರಟ್ವಿ ಅಲ್ಲಿಗೆ. ಆಮೇಲೆ ಮಲ್ಪೆ ರೀಚ್ ಆದ್ವಿ. ಬಟ್ ಅಲ್ಲಿ ತುಂಬಾನೇ ರಶ್ ಇತ್ತು. ಅಂದರೆ ಇವಾಗ ಟೂರಿಸ್ಟ್ ತುಂಬ ಜನ ಬಂದಿದ್ರು, ಮತ್ತೆ ಸ್ಕೂಲ್ ಮಕ್ಕಳು ಜಾಸ್ತಿ ಜನ ಟೂರಿಗೆ ಬಂದವರು ಜಾಸ್ತಿ ಇದ್ರು ಅಲ್ಲಿ. ಹಾಗೇನೆ ಸಂಜೆ ಅಂತಾನೋ ಅಥವಾ ಟೂರಿಸ್ಟ್ಗಳು ಬರ್ತಾರಂತಾನೋ ಗೊತ್ತಿಲ್ಲ, ವಾಟರ್ ಆಕ್ಟಿವಿಟೀಸ್ ಎಲ್ಲ ಕೆಲವು ತುಂಬ ಇತ್ತಲ್ಲಿ. ಪ್ಯಾರಾಗ್ಲೈಡಿಂಗ್ ಇತ್ತು, ಮತ್ತೆ ಇನ್ನೊಂದು ಬೋಟ್ ಬೈಕಲ್ಲಿ ಹೋಗೋ ಥರ ವಾಟ್ರಲ್ಲಿ ಅದು ಇತ್ತು, ಮತ್ತೆ ಇನ್ನೊಂದು ಯಾವುದೋ ಒಂದು ಇತ್ತು, ಅದೆಲ್ಲ ಕೆಲವು ಇಲ್ಲಿ ಕಾಣ್ತಿದ್ದೆಲ್ಲ ಇದೆ, ಅದಕ್ಕೆ ಏನಂತ ನಮ್ಗೆ ಗೊತ್ತಿಲ್ಲ, ಅದೆಲ್ಲ ಇತ್ತು. ಮತ್ತೆ ಬೋಟಲ್ಲಿ ಅದು ಆ ಕಡೆ ಐಲ್ಯಾಂಡಿಗೆ ಹೋಗೋದು. ಬಟ್ ಇದು ಇಷ್ಟೆಲ್ಲ ಇತ್ತು ಅಲ್ಲಿ. ಹಾಯ್ ಬಾಸ್. ಅವ್ರು ನೋಡಿ ಚಿಲ್ ಮಾಡ್ತಿದ್ರು ಮಲ್ಕೊಂಡು. ಕಾಂಟೆಂಟ್ ಇದು ನೋಡಿ, ಮರಳಲ್ಲಿ ಹೊರಳಾಡುದು ನೋಡಿ ಗಾಯ್ಸ್, ಸ್ಯಾಂಡ್ ಜಾಲಿ ನೋಡಿ. ಇವರಿಗೆ ಜೀವನದಲ್ಲಿ ಎಂತ ಚಿಂತೆನೆ. ಸೊ ಆಗ್ಲೇ ಹೇಳ್ದಂಗೆ ಟೂರಿಸ್ಟ್ ಎಲ್ಲ ಬಂದಿದ್ರು, ಇದು ಟೂರಿಸ್ಟ್ ಮಕ್ಕಳೇ. ಇಲ್ಲಿ ಹೈಯೆಸ್ಟ್ ಬಂದಿದ್ದು ನಾನು ನೋಡಿದ ಪ್ರಕಾರ ನಮ್ಮ ಕಡೆಯವರು ಜಾಸ್ತಿ ಬಂದಿದ್ರು, ಅಂದರೆ ಉತ್ತರ ಕರ್ನಾಟಕ ಕಡೆಯಿಂದ ಬಂದಂಥ ಟೂರಿಸ್ಟ್ ಜಾಸ್ತಿ ಇದ್ರು. ಅವರಿಗೆ ಒಂಥರ ಬೀಚ್ ಎಲ್ಲ ನೋಡೋಕೆ ಖುಷಿ ಆಗುತ್ತಲ್ಲ, ಸೊ ಅಲ್ಲಿ ಕಬಡ್ಡಿ ಅದನ್ನೆಲ್ಲ ಆಟ ಆಡ್ತಿದ್ರು. ಈಗ ಸ್ವಲ್ಪ ನಾರ್ಮಲಿಗಿಂತ ನೀರು ಕಮ್ಮಿ ಇತ್ತು. ನೋಡಿ ಹುಳ ನೋಡಿ, ಶಂಕದ್ದು ಬದುಕಿದೆ. ಹೌದಲ್ಲ, ಕೈ ಏಡ್ಯದ, ಏಡಲ್ಲ ಶಂಕದ್ದದ, ಕೈ ಕಡಿತದ ನೋಡಿಲ್ಲ, ನೋಡಿ ಏಡಿದದ. ಹೌದಾ, ಮುಂದೆ ಏಡಿದಲ್ಲ, ಹಂಗ ಕಾಣುತ್ತೆ ಅದು. ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ರಿ ಹುಳ ಶಂಕದಾಗಿತ್ತು. ಸೊ ಇಲ್ಲಿ ದಿವ್ಯ ಗಾಳಿಪಟ ಬಿಡಬೇಕು ಹೇಳಿದ್ಲು. ಸೊ ಅಲ್ಲೊಬ್ರದ್ದು ಗಾಳಿಪಟ ಇತ್ತು, ಸುಮ್ಮನೆ ಅದಕ್ಕೆ ಯಾಕೆ ಹಣ ಕೊಡ್ಬೇಕು ಇಲ್ಲಿ ಕೇಳಿ ತಗೊಂಡು ಅದರಲ್ಲಿ ಆಟ ಆಡ್ತಿದ್ವಿ. ನೋಡಿ ಗಾಯ್ಸ್, ಬಿಟ್ಟಿಯಲ್ಲಿ ತಕೊಂಡ ಕೈಟನ್ನು ಬಿಡ್ತಾ ಇದ್ದಾಳೆ, ಹಾರಿಸ್ತಾ ಇದ್ದಾಳೆ ನಮ್ಮ ಹುಡುಗಿ. ಎಷ್ಟು ಮೇಲೆ ಹಾರಿಸ್ತಾಳೆ ನೋಡ್ಬೇಕೀಗ. ಓಡ್ ನೋಡಿ ನೋಡಿ, ನನಗೋಸ್ಕರ ಒಬ್ಳ ತಕೊಂಡು ಬಂದು ಬೇಡ್ಕೊಂಡು ಅಲ್ಲಿ ಅವರದು ಬೇರೆಯವ್ರ ಹತ್ರ ಕೇಳಿ ತಗೊಂಡ್ವಿ. ಪಾಪ ಅವರು ಸಹ ಕೈಂಡ್ ಹಾರ್ಟೆಡ್ ಪರ್ಸನ್ ಕೊಟ್ಟರು, ಹುಡುಗಿ ಕೊಟ್ಟರು. ಅವರು ಇವಾಗ ಬೀಚಲ್ಲಿ ಆಡಕ್ಕೆ ಹೋಗ್ಯಾರ, ನನ್ನೆಲ್ಲ ಬಸ್ ಮಿಸ್ ಆಯಿತು. ಇಲ್ಲಿ ನಾವು ಪಟಾಪಟ ಫ್ರೀಯಲ್ಲಿ ಆಯಿತು, ಹಣ ಕೊಡೋಕ್ಕಿಂತ ಬಂತು. ಫ್ರೀಯಲ್ಲಿ ಇದೊಂದು ಥರದ ಬಿಸ್ನೆಸ್ ಮಾಡಬೇಕಿಲ್ಲ. ಹಾಡಾಡು ಪಟ ಪಟ. ಹಾಟ್ ಬರಲ್ಲ, ಇಚ್ಚಿತ ಅಷ್ಟೇ ನೀನು ಇಲ್ಲೇ ಹಿಡ್ಕೊ ಕೈ. ಆಮೇಲೆ ಹಾಗೆ ಸನ್ಸೆಟ್ ನೋಡಿಕೊಂಡು ಹಾಗೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿ, ವಿಡಿಯೋ ಶೂಟ್ ಎಲ್ಲ ಮಾಡಿಕೊಂಡು ಮತ್ತೆ ಸೀದಾ ನಾವು ಮನೆ ಕಡೆಗೆ ಬಂದ್ವಿ. ವಿಡಿಯೋಗೆ ಎಲ್ಲರೂ ಸನ್ಸೆಟ್ ನೋಡೋಕ್ಕೆ